ಸದನದಲ್ಲಿ ತತ್ವಜ್ಞಾನವನ್ನ ಬೋಧಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವೇದಾಂತಿಯಾಗಿ ಅಂತ ಹೇಳಿವೆ ವಿಪಕ್ಷಗಳು. ನಾಗೇಂದ್ರ ರಾಜೀನಾಮೆ ವಿಚಾರ ಸದನದಲ್ಲಿ ದೊಡ್ಡ ಮಟ್ಟದ ಸದ್ದು ಗದ್ದಲಕ್ಕೆ ಕಾರಣ ಆಯಿತು. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಗದ್ದಲವನ್ನೇ ಮಾಡಿದರು. ಇದಕ್ಕೆ ಸರ್ಕಾರ ಹೇಳಿದ್ದೇನು, ವಿಪಕ್ಷಗಳ ಆಗ್ರಹ ಯಾವ ರೀತಿಯಾಗಿತ್ತು ಅನ್ನುವ ಡೀಟೇಲ್ಸ್ ಇಲ್ಲಿದೆ. ತತ್ವಜ್ಞಾನ ಬೋಧಿಸಿದ ಸಿಎಂ, ವೇದಾಂತಿಯಾಗಿ ಎಂದ ವಿಪಕ್ಷಗಳು. ಸಚಿವ ನಾಗೇಂದ್ರ ರಾಜೀನಾಮೆ ಸದ್ದು, ಸದನದಲ್ಲಿ ವಿಪಕ್ಷಗಳ ಗದ್ದಲ ಗಲಾಟೆ. ನಾಗೇಂದ್ರ ತಲೆದಂಡಕ್ಕೆ ದೋಸ್ತಿ ಕಹಳೆ, ಸಮರ್ಥಿಸಿಕೊಂಡಿದ್ದೇಗೆ ಸರ್ಕಾರ. 4-5 ದಿನಗಳಿಂದ ಕಲಾಪ ನಡೀತಾನೇ ಇದೆ. ಸ್ಪೀಕರ್ ಪ್ರಶ್ನೋತ್ತರಗಳಿಗೆ ಅವಕಾಶ ಕೊಡ್ತಾನೇ ಇದ್ದಾರೆ. ಆದ್ರೆ ಯಾರೂ ಪ್ರಶ್ನೆ ಕೇಳ್ತಾನೂ ಇಲ್ಲ, ಉತ್ತರಗಳನ್ನು ಕೇಳಿಸ್ಕೊಳ್ತಾ ಇಲ್ಲ. ಕಲಾಪ ಎಲ್ಲವೂ ಕೋಲಾಹಲಕ್ಕೆ ಸೀಮಿತವಾಗ್ತಾ ಇದೆ. ಒಂದು ದಿನ ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ, ಮತ್ತೊಂದು ದಿನ ಶಾಗ್ಯ ಶೂಟೌಟ್ ಬಗ್ಗೆ, ಈಗ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳು ಕಲಾಪವನ್ನ ಬಲಿಕೊಟ್ಟಿವೆ. ಆ ಮೂಲಕ ಮಂಗಳವಾರವೂ ಸದನದಲ್ಲಿ ಮುಖ್ಯ ವಿಷಯಗಳು ಚರ್ಚೆಗೆ ಬಂದಿಲ್ಲ. ವಿಧಾನಸಭೆಯಲ್ಲಿ ಕಲಾಪವೇನೋ ಸ್ವಾರಸ್ಯಕರವಾಗಿ ಶುರುವಾಗಿತ್ತು. ಡಿಕೆ ಶಿವಕುಮಾರ್ ತಾನು ಮಾಡಬೇಕಾಗಿರೋ ಕೆಲಸಗಳ ಬಗ್ಗೆ ಹೇಳಿದ್ರು. ಒಂದಷ್ಟು ವಿಷನ್ ಇಟ್ಟುಕೊಂಡಿರುವುದಾಗಿ ಮಾತಾಡಿದ್ರು. ಹಾಗೆ ಎಲ್ಲದಕ್ಕೂ ವಿಪಕ್ಷಗಳ ಸಹಕಾರವೂ ಬೇಕು ಅಂತ ಕೇಳಿಕೊಂಡ್ರು. ಸಿಎಂ ಸ್ಥಾನದಲ್ಲಿ ಕುಳಿತು ನಾನು ದ್ವೇಷ ಮಾಡುವವನಲ್ಲ, ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವವನು. ಏನೇ ಇದ್ರೂ ಕುಳಿತು ಮಾತನಾಡಿ ನನಗೆ ಸಹಕಾರ ಕೊಡಿ ಅಂತ ಸಿಎಂ ಹೇಳಿದ್ರು. ಈ ವೇಳೆ ಶಾಸಕ ಸುನಿಲ್ ಕುಮಾರ್ ಸಿಎಂ ಡಿಕೆಶಿಯ ಕಾಲೆಳೆಯಲು ಯತ್ನಿಸಿದ್ರು. ಸಿಎಂ ಸಾಹೇಬ್ರೆ, ನೀವು ತುಂಬಾ ಉದಾರಿಗಳು, ಆದ್ರೆ ನಿಮ್ಮ ಕ್ಯಾಬಿನೆಟ್ ನಿಮ್ಗೆ ಸಹಕಾರ ಕೊಡಬೇಕಲ್ವಾ? ನಿಮ್ಗೆ ಸಿಎಂ ಕುರ್ಚಿ ಸರಿ ಹೊಂದಲ್ಲ, ಪರಮೇಶ್ವರ್ ಅವರಿಗೆ ಕುರ್ಚಿ ಬಿಟ್ಟು ಕೊಟ್ಟು ಬಿಡಿ ಅಂತ ಕಿಚಾಯಿಸಿದ್ರು. ಈ ವೇಳೆ ಗ್ರೀಕ್ ತತ್ವಜ್ಞಾನಿ ಪ್ಲೂಟೋ ಮಾತನ್ನ ಉಲ್ಲೇಖ ಮಾಡಿದ ಡಿಕೆ ಶಿವಕುಮಾರ್, ಗಾಡ್ ಪ್ರೊಟೆಕ್ಟ್ ಮೀ ಫ್ರಮ್ ಮೈ ಫ್ರೆಂಡ್ಸ್ ಸೊ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್ ಅಂತ ಹೇಳಿದ್ರು. ಇದಕ್ಕೆ ಸುನಿಲ್ ಕುಮಾರ್ ತಿರುಗೇಟು ನೀಡಿ, ನೀವು ವೇದಾಂತಿ ಆಗುವುದು ಒಳ್ಳೆಯದು, ನೀವು ಸಿಎಂ ಸ್ಥಾನಕ್ಕೆ ಸೆಟ್ ಆಗ್ತಿಲ್ಲ, ಪರಮೇಶ್ವರ್ ಅವರಿಗೆ ಬಿಟ್ಟುಕೊಟ್ಟು ವೇದಾಂತಿಯಾಗಿ ಆಡಳಿತಕ್ಕೆ ನೀವು ಸೆಟ್ ಆಗ್ತಿಲ್ಲ ಅಂತ ಹೇಳಿದ್ರು. Oh God, give me strength to be protected from my friends so that I can take care of my enemies ಅಂತ. ನೀವು ಯಾಕೋ ವೇದಾಂತಿ ಆಗೋದು ಒಳ್ಳೇದು ಸರ್. ಇದು ನೀವು ಚೀಫ್ ಮಿನಿಸ್ಟ್ರಿಗೆ ಯಾಕೋ ಸೆಟ್ ಆಗ್ತಿಲ್ಲ. ಈಗ ನೀವು ಪರಮೇಶ್ವರಿಗೆ ಬಿಟ್ಕೊಟ್ಟು ದಯವಿಟ್ಟು ಒಂದು ವೇದಾಂತಿ ಆಗೋದು ಒಳ್ಳೇದು. ನೀವು ಯಾಕೋ ಇದು ಆಡಳಿತಕ್ಕೆ ಸೆಟ್ ಆಗ್ತಿಲ್ಲ ಇದು. ಅದಕ್ಕೆ ಸಿಎಂ, ಆಗಲಿ ಬಿಡಿ, ಹಿರಿಯರಿದ್ದಾರೆ ಅಂತ ಹೇಳಿದ್ರು. ಆರಂಭದಲ್ಲಿ ಹೀಗೆಲ್ಲ ಹಾಸ್ಯಭರಿತವಾಗಿ ಶುರುವಾದ ಕಲಾಪ ನಂತರ ಬಿರುಸು ಪಡೆದುಕೊಳ್ತು. ವಿಪಕ್ಷಗಳು ಮೊದಲೇ ಸಿದ್ಧವಾಗಿ ಬಂದಿದ್ದ ಕಾರಣವನ್ನ ಮುಂದಿಟ್ಟು ಸದನದಲ್ಲೇ ಹೋರಾಟಕ್ಕೆ ಇಳಿದು ಬಿಟ್ರು. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು, ದಲಿತರ ಹಣ 187 ಕೋಟಿ ರೂಪಾಯಿ ಎಲ್ಲಿಗೆ ಹೋಯಿತು ಅಂತ ಹೇಳಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಅಷ್ಟೇ ಅಲ್ಲದೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದ್ರು. ಇದು ಹೀಗೆ ಆಗುತ್ತೆ, ವಿಪಕ್ಷಗಳು ಪಟ್ಟು ಬಿಡದೆ ಹೋರಾಟ ಮಾಡುತ್ತೆ ಅಂತ ಮೊದಲೇ ಅರಿತಿದ್ದ ಸಿಎಂ ಡಿಕೆ ಶಿವಕುಮಾರ್ ಆರಂಭದಲ್ಲೇ ವಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡಿದ್ರು. ಆದರೆ ಅದು ಸಾಧ್ಯವಾಗಲಿಲ್ಲ. ವಿಪಕ್ಷಗಳು ನಾವು ಪಟ್ಟು ಬಿಡಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿರುವ ಹಿನ್ನೆಲೆಯಲ್ಲಿ ವಿಪಕ್ಷಗಳ ಮನವೊಲಿಸಲು ಆಡಳಿತ ಪಕ್ಷ ಮುಂದಾಗಿತ್ತು. ವಿಧಾನಸೌಧದ ಕಮಿಟಿ ರೂಮ್ನಲ್ಲಿ ನಡೆದ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಆರ್ ಅಶೋಕ್, ಡಿಸಿಎಂ ಪರಮೇಶ್ವರ್, ಲಕ್ಷ್ಮಣ ಸವದಿ, ಪ್ರಿಯಾಂಕ್ ಖರ್ಗೆ, ಛಲವಾದಿ ನಾರಾಯಣಸ್ವಾಮಿ, ಕೃಷ್ಣ ಬೈರೇಗೌಡ, ಎಚ್ಎಂ ರೇವಣ್ಣ, ಸ್ಪೀಕರ್ ಜಿಎಸ್ ಪಾಟೀಲ್, ಡೆಪ್ಯೂಟಿ ಸ್ಪೀಕರ್ ಮಂಕಾಳ ವೈದ್ಯ ಸೇರಿ ಅನೇಕರು ಭಾಗಿಯಾಗಿದ್ರು. ಆದರೆ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹಿಂಪಡೆಯಲ್ಲ, ಸರ್ಕಾರ ನಾಗೇಂದ್ರ ರಾಜೀನಾಮೆಯನ್ನ ಪಡೆಯಲೇಬೇಕು ಅಂತ ಒತ್ತಾಯಿಸಿದ್ರು. ಭೋಜನ ವಿರಾಮದ ಬಳಿಕವೂ ವಿಧಾನ ಪರಿಷತ್ ಕಲಾಪದಲ್ಲಿ ನಾಗೇಂದ್ರ ವಿಚಾರವೇ ಸದ್ದು ಮಾಡಿತು. ವಿಪಕ್ಷಗಳಿಂದ ಗದ್ದಲ ನಡೆಯಿತು. ಕಳಂಕಿತ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ರು. ಈ ವೇಳೆ ಸದನದಲ್ಲಿ ಕೋಲಾಹಲ ಉಂಟಾಯಿತು. ಕಳಂಕಿತ ಸಚಿವ ಎಂದು ಬಳಸುವುದು ತಪ್ಪು, ನಾಗೇಂದ್ರ ಅವರ ವಿರುದ್ಧ ಆರೋಪವಿದೆ, ಆದ್ರೆ ಇನ್ನೂ ಸಾಬೀತಾಗಿಲ್ಲ ಅಂತ ಸಚಿವ ಯತೀಂದ್ರ ಹೇಳಿದ್ರು. ಆದ್ರೆ ಇದನ್ನ ಕೇಳದ ಬಿಜೆಪಿ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದ್ರು. ಸರ್ಕಾರದ ವಿರುದ್ಧ ಒಂದು ಹೋರಾಟ ಶುರು ಮಾಡಿದ್ರೆ ಅದಕ್ಕೆ ಪ್ರತಿಫಲ ಸಿಗಲೇಬೇಕು, ಅಲ್ಲಿವರೆಗೂ ಹೋರಾಟ ನಿಲ್ಲಿಸಬಾರದು ಅಂತ ಈ ಬಾರಿ ವಿಪಕ್ಷಗಳು ತೀರ್ಮಾನಿಸಿದ್ದು, ಸಚಿವ ಬಿ ನಾಗೇಂದ್ರ ತಲೆದಂಡಕ್ಕೆ ಬಿಜೆಪಿ ಜೆಡಿಎಸ್ ಪಟ್ಟು ಹಿಡಿದಿವೆ. ಭ್ರಷ್ಟಾಚಾರ ಆರೋಪವಿದ್ರೂ ಸಚಿವ ಸ್ಥಾನ ನೀಡಿರುವುದಕ್ಕೆ ಕಿಡಿಕಾರ್ತಾ ಇವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬಗ್ಗೆ ತನಿಖೆ ನಡೆಯುತ್ತಿದೆ. ಸಿಬಿಐ ಇಡಿ ತನಿಖೆ ನಡೆಸುತ್ತಿದ್ರೂ ಸಚಿವ ಸ್ಥಾನ ನೀಡಲಾಗಿದೆ. ರಾಜೀನಾಮೆ ನೀಡದಿದ್ರೆ ಸದನ ನಡೆಯಲು ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ.
ಆದರೆ ವಿಪಕ್ಷಗಳ ಹೋರಾಟಕ್ಕೆ ಸರ್ಕಾರ ಸಮರ್ಪಕ ಉತ್ತರ ಕೊಡ್ತಾ ಇದ್ದು ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದೆ.